ಗೆಳೆಯರೆ ವಾಟ್ಸಪ್ನ ಡಿಲೀಟ್ ಮಾಡಿ ಮರಳಿ ಇನ್ಸ್ಟಾಲ್ ಮಾಡಿದ ನಂತರದಲ್ಲೂ ಕೂಡ ಮೆಸೇಜ್ಗಳು ಡಿಲೀಟ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ವಾಟ್ಸಪ್ನ ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ನೀವು ಬ್ಯಾಕಪ್ನ ಆನ್ ಮಾಡ್ಕೊಂಡಿರಬೇಕಾಗುತ್ತೆ. ಅದನ್ನು ಕೂಡ ನಾನು ಹೇಳ್ತೀನಿ. ವಾಟ್ಸಪ್ನ ಡಿಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅನ್ನೋದನ್ನು. ಇಲ್ಲಿ ಮೊದಲು ವಾಟ್ಸಪ್ನ ಓಪನ್ ಮಾಡಿಬಿಟ್ಟು ನಾವು ಮೊದಲು ಬ್ಯಾಕಪ್ನ ಆನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಮೆಸೇಜಸ್ಗಳನ್ನ ಒಂದ್ಸಾರಿ ಮೊದಲು ತೋರಿಸ್ತೀನಿ. ನಂತರದಲ್ಲಿ ಇಲ್ಲಿ ನೋಡಿ ಎಲ್ಲ ನಂಬರ್ಸ್ಗಳು ಮೆಸೇಜ್ಗಳು ಈ ರೀತಿ ಇದೆ. ನಾವು ಡಿಲೀಟ್ ಮಾಡಿ ಮರಳಿ ವಾಟ್ಸಪ್ನ ತಗೊಂಡಾಗಲೂ ಕೂಡ ಇದೇ ರೀತಿ ಇರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ. ಅಥವಾ ನಮ್ಮ ಫೋನ್ ಕಳೆದೋಗಿದೆ, ಬೇರೆ ಫೋನಲ್ಲಿ ಇನ್ಸ್ಟಾಲ್ ಮಾಡಿದ್ರು ಕೂಡ ಈ ಮೆಸೇಜ್ಗಳೆಲ್ಲ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಚಾಟ್ಸ್ ಅಂತ ಇದೆ ನೋಡಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಚಾಟ್ ಬ್ಯಾಕಪ್ ಅಂತ ಇರುತ್ತೆ, ಅದನ್ನು ಓಪನ್ ಮಾಡಿಬಿಟ್ಟು ನೀವು ಇಲ್ಲಿ ಆಟೋಮೆಟಿಕ್ ಬ್ಯಾಕಪ್ನ ಆನ್ ಇಟ್ಕೊಳ್ಳಿ. ಅಥವಾ ಇಲ್ಲಿ ಗೂಗಲ್ ಅಕೌಂಟ್ನ ಮೊದಲು ಸೆಲೆಕ್ಟ್ ಮಾಡಿಬಿಟ್ಟು ಯಾವ ಒಂದು ಗೂಗಲ್ ಅಕೌಂಟ್ಗೆ ನಿಮ್ಮ ಒಂದು ಚಾಟ್ ಅನ್ನೋದು ಬ್ಯಾಕಪ್ ಆಗಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಕಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವಾಟ್ಸಪ್ನ ನೀವು ಎಲ್ಲ ಮೆಸೇಜಸ್ಗಳನ್ನ ಒಂದ್ಸಾರಿ ನೀವು ಗೂಗಲ್ಗೆ ಕಳಿಸ್ಬೇಕಾಗುತ್ತೆ. ಈ ರೀತಿ ನೋಡ್ತಾ ಇರ್ಬೋದು, ನಿಮ್ಮ ಒಂದು ಮೆಸೇಜ್ಗಳೆಲ್ಲ ಗೂಗಲ್ನಲ್ಲಿ ಬ್ಯಾಕಪ್ ಆಗ್ತಾ ಇದೆ ಅಂದರೆ ಗೂಗಲ್ ಅಕೌಂಟ್ನಲ್ಲಿ ಹೋಗಿ ಸೇವ್ ಆಗ್ತಾ ಇದೆ. ಸೇವ್ ಆದ ನಂತರದಲ್ಲಿ ಒಂದ್ಸಾರಿ ನೀವು ಸೇವ್ ಮಾಡಿದರೆ ನೀವು ಮರಳಿ ಇದನ್ನು ವಾಟ್ಸಪ್ ಡಿಲೀಟ್ ಮಾಡಿ ಮತ್ತೆ ನೀವು ಇನ್ಸ್ಟಾಲ್ ಮಾಡಿದರೂ ಕೂಡ ಇಲ್ಲಿಂದ ನೀವು ಮರಳಿ ರಿಸ್ಟೋರ್ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ಎಲ್ಲ ಮೆಸೇಜ್ಗಳು ಹಾಗೆ ಇದೆ. ವಾಟ್ಸಪ್ನ ಮೊದಲು ಡಿಲೀಟ್ ಮಾಡ್ತೀನಿ. ನೋಡಿ, ಅನ್ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮುಂದೆನೇ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದ ನಂತರದಲ್ಲಿ ಮರಳಿ ನಾನು ಇನ್ಸ್ಟಾಲ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಮತ್ತೆ ಮರಳಿ ವಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ನೋಡಿ, ಈ ರೀತಿ ಮಾಡಿದ ನಂತರದಲ್ಲೂ ಕೂಡ ನಮ್ಮ ಎಲ್ಲ ಮೆಸೇಜಸ್ಗಳು ಆ್ಯಸ್ ಯೂಸ್ವಲ್ ಇರಬೇಕಾಗುತ್ತೆ. ಅಂದರೆ ನಾವು ಅದಕ್ಕಾಗಿ ಇನ್ನೂ ಕೂಡ ನಾವು ಇನ್ಸ್ಟಾಲ್ ಮಾಡ್ತಿರ್ಬೇಕಾದ್ರೆ ನಮ್ಮ ಒಂದು ಗೂಗಲ್ ಇಲ್ಲಿ ನೋಡಿ ಇನ್ಸ್ಟಾಲ್ ಆಗಿದೆ. ನಾವು ಓಪನ್ ಮಾಡ್ಕೊತೀನಿ. ಮಾಡಿದ ನಂತರದಲ್ಲಿ ನಮ್ಮ ಒಂದು ಮೆಸೇಜಸ್ಗಳು ನಿಮಿಷ ನೋಡಿ ಓಪನ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಅಕೌಂಟನ್ನು ಲಾಗಿನ್ ಮಾಡ್ಕೋತೀನಿ. ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪರ್ಮಿಷನ್ಸ್ಗೆ ಅಲೌ ಮಾಡ್ತೀನಿ. ನಂತರದಲ್ಲಿ ನನ್ನ ಫೋನ್ ನಂಬರ್ನ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಳ್ಳೋಣ. ಈ ರೀತಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನಮ್ಮ ಫೋನ್ ನಂಬರ್ ವೆರಿಫೈ ಆಗಿಬಿಟ್ಟು ನಮ್ಮ ವಾಟ್ಸಪ್ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ. ಲಾಗಿನ್ ಆಗ್ತಿರ್ಬೇಕಾದ್ರೆ ಇಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ, ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಅದು ಯಾವುದು ಆಪ್ಷನ್ ಅಂತ ಹೇಳ್ತೀನಿ. ಅಂದರೆ ನಮ್ಮ ಮೆಸೇಜಸ್ಗಳು ಮರಳಿ ಬರಬೇಕಂದ್ರೆ ನಾವು ಬ್ಯಾಕಪ್ ಮಾಡಿರುವಂಥ ಮೆಸೇಜ್ಗಳನ್ನ ರೀಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಮ್ಮ ನಂಬರ್ ಒಂದು ವೆರಿಫೈ ಆಗಿದೆ. ಆದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಮೆಸೇಜಸ್ಗಳನ್ನ ಇಲ್ಲಿ ಲಾಗಿನ್ ಮಾಡ್ತಿರ್ಬೇಕಾದ್ರೆ ನಮ್ಮ ಮೆಸೇಜಸ್ಗಳನ್ನ ಬ್ಯಾಕಪ್ ಮಾಡಿದ್ದೀರಾ ಆ ಒಂದು ಮೆಸೇಜಸ್ಗಳನ್ನ ರೀಸ್ಟೋರ್ ಮಾಡಬೇಕಂತ ಕೇಳುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಪರ್ಮಿಷನ್ಸ್ಗೆ ಅಲೌ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಪ್ರೊಫೈಲ್ನ ಓಪನ್ ಮಾಡ್ಕೊಳ್ತಾ ಇದೆ. ಇಲ್ಲಿದೆ ನೋಡಿ ಮೇನ್ ಪಾಯಿಂಟು. ಇಲ್ಲಿಂದ ನೀವು ನೇರವಾಗಿ ಸ್ಕಿಪ್ ಮಾಡಬಾರ್ದು. ಇಲ್ಲಿ ರಿಸ್ಟೋರ್ ಫ್ರಮ್ ಬ್ಯಾಕಪ್ ಅಂತ ಏನು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕೆಳಗಡೆ ಸ್ಕಿಪ್ ಅನ್ನೋಂಥ ಆಪ್ಷನ್ ಇದೆ, ಅದನ್ನು ಸ್ಕಿಪ್ ಮಾಡಿದರೆ ನಿಮ್ಮ ಮೆಸೇಜ್ಗಳು ಮರಳಿ ಬರೋದಿಲ್ಲ. ಅದಕ್ಕಾಗಿ ಈ ರೀತಿ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ರಿಸ್ಟೋರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಮೆಸೇಜಸ್ಗಳು ಇಲ್ಲಿ ಒಂದು ಸ್ವಲ್ಪ ಸಮಯದಲ್ಲಿ ನಿಮ್ಮ ಮೆಸೇಜಸ್ಗಳು ಡೌನ್ಲೋಡ್ ಆಗ್ತಾ ಇರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲಿ ವೇಟ್ ಮಾಡಿದ ನಂತರದಲ್ಲಿ ನೋಡ್ಬೋದು, ಈ ರೀತಿ ರೈಟ್ ಮಾರ್ಕ್ ಬಂದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ರಿಸ್ಟೋರ್ ನಾವು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಾರಿ, ಫಿನಿಶ್ಡ್ ರಿಸ್ಟೋರಿಂಗ್ ಅಂತ ಬರ್ತಾ ಇದೆ. ಇಲ್ಲಿ ರಿಸ್ಟೋರ್ ನಾವು ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಒಂದ್ಸಾರಿ ಓಪನ್ ಮಾಡ್ಕೋತೀನಿ. ಇದನ್ನು ನಾಟ್ ನೋ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಮ್ಮ ಮೆಸೇಜ್ಗಳೆಲ್ಲ ಮರಳಿ ನೋಡಬಹುದು. ಇಲ್ಲಿ ಯಾವುದೇ ರೀತಿಯಲ್ಲಿ ಡಿಲೀಟ್ ಆಗಿಲ್ಲ. ಎಲ್ಲ ಮೆಸೇಜಸ್ಗಳು ನಾವು ಮೊದಲು ಯಾವ ರೀತಿ ಇದ್ದು ಅದೇ ರೀತಿ ಇದೆ. ಈ ರೀತಿ ನೋಡ್ಬೋದು. ನಾವು ಪ್ರತಿಯೊಂದು ಮೆಸೇಜ್ಗಳು, ಫೋಟೋಸ್ಗಳು, ವಿಡಿಯೋಸ್ಗಳು ಎಲ್ಲವೂ ಕೂಡ ಡಿಲೀಟ್ ಆಗಿರೋದಿಲ್ಲ. ಈ ರೀತಿ ನಾವು ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನ ರಿಸ್ಟೋರ್ ಮಾಡ್ಕೋಬಹುದು.